Hello CET aspirants, welcome to Elegant Electronics. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ದಿನ ಅಂದರೆ 10 ಸೆಪ್ಟೆಂಬರ್ 2025ರಂದು ಒಂದು ಹೊಸ ನೋಟಿಫಿಕೇಶನ್ ಆರ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಅಂದರೆ ಪ್ರೊವಿಷನಲ್ ರಿಸಲ್ಟ್ ಆಫ್ ದ ಥರ್ಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ UGCET 2025. ಈಗ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿರ್ತೀರ ಪ್ರೊವಿಷನಲ್ ರಿಸಲ್ಟು ಥರ್ಡ್ ರೌಂಡ್ದು. 11th ಸೆಪ್ಟೆಂಬರು ನಿಮಗೆ ಫೈನಲ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಅಡ್ಮಿಷನ್ ಯಾವಾಗ ತಗೋಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ 13ನೇ ತಾರೀಕು ಸೆಪ್ಟೆಂಬರ್ 2025 ತಗೋಬೇಕು ಅಂತ ಹೇಳ್ತಿದ್ದಾರೆ. 11ನೇ ತಾರೀಕು ರಿಸಲ್ಟ್ ಬರುತ್ತೆ, 12, 13ನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ ದ ಡಿಕ್ಲರೇಷನ್ ಆಫ್ ದ ಫೈನಲ್ ರಿಸಲ್ಟ್ ಆಫ್ ದ ಥರ್ಡ್ ರೌಂಡ್ 11ನೇ ತಾರೀಕು ಥರ್ಡ್ ರೌಂಡ್ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಯಾವ ಕೋರ್ಸಲ್ಲಿ ಅಂದರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಅಗ್ರಿಕಲ್ಚರ್ ಸೈನ್ಸು, ವೆಟರ್ನರಿ ಸೈನ್ಸು, BSc, B.Pharma ಎಟ್ಸೆಟ್ರಾ ಕೋರ್ಸ್ಗಳಲ್ಲಿ ಯಾರಿಗಾದರೂ ಸೀಟ್ ಸಿಕ್ಕಿದ್ದಾರೆ, ಈಗ ಪ್ರೊವಿಷನಲ್ ಸಿಕ್ಕಿರುತ್ತೆ, ನಾಳೆನೂ ಸಹ ಅದೇ ಸೀಟೇ ಉಳ್ಕೊಂಡಿರುತ್ತೆ. ಶುಡ್ ರಿಪೋರ್ಟ್ ಟು ದ ಕಾಲೇಜ್ ಬಿಫೋರ್ 13 ಸೆಪ್ಟೆಂಬರ್ 2025 ಬೈ ಪೇಯಿಂಗ್ ದ ಪ್ರಿಸ್ಕ್ರೈಬ್ಡ್ ಫೀ ಆ್ಯಂಡ್ ಡೌನ್ಲೋಡಿಂಗ್ ದ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಆಲ್ರೆಡಿ ಒಂದಷ್ಟು ಜನ ಫೀಸ್ ಕಟ್ಟಿರ್ತೀರ, ಕೋರ್ಸ್ ಫೀಸು ಚಾಯ್ಸ್ 2 ಏನಾದರೂ ಕೊಟ್ಟಿದ್ದಾರೆ. ಇನ್ನು ಕೆಲವರು ಚಾಯ್ಸ್ 3 ಪ್ರೀವಿಯಸ್ ರೌಂಡಲ್ಲಿ ಕೊಟ್ಟಂತಹವರು ಕಾಷನ್ ಡೆಪಾಸಿಟ್ ಕಟ್ಟಿರ್ತೀರ. ನಿಮ್ಮ ಕಾಷನ್ ಡೆಪಾಸಿಟು ನಿಮ್ಮ ಫೀಸ್ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಬ್ಯಾಲೆನ್ಸ್ ಫೀಸ್ ಅಂತ ಏನಾದರೂ ತೋರಿಸಿದ್ರೆ KEA ಪೋರ್ಟಲಲ್ಲಿ ಅಷ್ಟು ಫೀಸ್ ಕಟ್ಟಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಾಗತ್ತೆ 13 ಸೆಪ್ಟೆಂಬರ್ 2025 ಒಳಗಡೆ. ಆಲ್ CET ಕ್ಯಾಂಡಿಡೇಟ್ಸ್. ಅದೇ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಅವರು only they are advised not to take any action till further notice. Courses allotted candidates are advised not to take any action till further notice. ಈ ಪ್ರೊವಿಷನಲ್ ರಿಸಲ್ಟ್ ನೋಡಿದ್ದೀರಾ, ನೋಡ್ಕೊಂಡು ಸುಮ್ಮನೆ ಇರಿ, ಏನು ಆ್ಯಕ್ಷನ್ ತಗೊಳ್ಳುವ ಅಗತ್ಯ ಇಲ್ಲ. ಯಾಕೆ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ, ಎಲ್ಲಿವರೆಗೂ ನಿಮ್ಮ ಆಪ್ಷನ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಂದರೆ 9/9/2025 ಬೆಳಿಗ್ಗೆ 8 ಗಂಟೆ ಒಳಗಡೆ ನೀವು ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ನಿಮಗೇನಾದರೂ ಜಿನೈನ್ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ಥರ್ಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡ್ತೀರಾ. ನಿಮ್ಮದು ಥರ್ಡ್ ರೌಂಡ್ ಕಟ್ ಆಫ್ಗಿಂತ ರ್ಯಾಂಕ್ ಚೆನ್ನಾಗೇ ಇರುತ್ತೆ, ಆದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಮೇಲ್ ಮಾಡ್ಬೋದು KEA authority-ke@nic.in 11/9/2025 ಬೆಳಗ್ಗೆ 11 ಗಂಟೆ ಒಳಗಡೆ. ನೆಕ್ಸ್ಟು MCC ಅವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು 9/9/2025, ಯಾಕೆಂದರೆ ಹೊಸ ಸೀಟ್ಸ್ ಆ್ಯಡ್ ಆಗ್ತಾ ಇದೆ NMCಯಿಂದ, ಹಾಗಾಗಿ ಸೆಕೆಂಡ್ ರೌಂಡು ಡಿಲೇ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮಲ್ಲೂ ಸಹ ನೀಟ್ ಕೌನ್ಸಿಲಿಂಗ್ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ಗೆ ಸ್ವಲ್ಪ ಡಿಲೇ ಆಗುವ ಎಲ್ಲ ಸಾಧ್ಯತೆ ಇದೆ. ಸೊ ದಿಸ್ ಇಸ್ ಮೇನ್ ಫಾರ್ KCET ಸ್ಟೂಡೆಂಟ್ಸ್. 13ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ AICT ಅವರು 15ನೇ ತಾರೀಕು ಒಳಗಡೆ ಎಲ್ಲ ಮುಗಿಸಿ ಅಂತ ಹೇಳಿದರು. ಅದು ಇಲ್ಲೊಂದು ಕಡೆ ಕೊಟ್ಟಿದ್ರು. ಸಿನ್ಸ್ AICT ನ್ಯೂ ಡೆಲ್ಲಿ ಹ್ಯಾಸ್ ನಾಟ್ ಇಶ್ಯೂಡ್ ಎ ನೋಟಿಫಿಕೇಶನ್ ರಿಗಾರ್ಡಿಂಗ್ ದ ಎಕ್ಸ್ಟೆನ್ಷನ್ ಆಫ್ ದ ಡೇಟ್ ಆಫ್ 15 ಸೆಪ್ಟೆಂಬರ್ ಫಾರ್ ಅಡ್ಮಿಷನ್ ಟು ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್. ಅವರು ಡಿಕ್ಲೇರ್ ಮಾಡಲಿಲ್ಲ 15ನೇ ತಾರೀಕು. ಕರ್ನಾಟಕ ಸರ್ಕಾರ 30 ಸೆಪ್ಟೆಂಬರ್ಗೂ ಟೈಮ್ ಕೊಡಿ ಅಂತ ಹೇಳಿದರು. AICT ಕಡೆಯಿಂದ ಯಾವುದೂ ರಿಪ್ಲೈ ಬರಲಿಲ್ಲ. ಅದು ಯಾಕೆಂದರೆ ಅದು ಒಂದು ಗೌರ್ಮೆಂಟ್ ಆರ್ಗನೈಸೇಷನು, ಅವರು ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. 15 ಕೊಟ್ಟಿದ್ದೀವಿ, 15ನೇ ತಾರೀಕು ಒಳಗಡೆ ಮುಗಿಸಿ ಅಂತ ಹೇಳ್ಬಿಟ್ಟು ಅವ್ರು ಏನು ರೆಸ್ಪಾಂಡ್ ಏನೂ ಮಾಡಿಲ್ಲ. ಹಾಗಾಗಿ 13ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೂ ಮಾಡ್ಬೋದು 14ನೇ ತಾರೀಕು ಅಂತ, ಯಾಕೆಂದರೆ 15 ರಿಸಲ್ಟ್ ಬರುತ್ತೆ. 12, 13 ಒಳಗಡೆ ಹೋಗಿ ಸ್ಟೂಡೆಂಟ್ಸು ಅಡ್ಮಿಷನ್ ತೊಗೋಬೇಕಾಗತ್ತೆ. ದೂರದ ಊರುಗಳಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 13 ಇರೋದು ಕೊನೆಯಲ್ಲಿ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ರು ಮಾಡಬಹುದು. ಸೊ ಗೆಟ್ ರೆಡಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಬೇರೆ ಎಲ್ಲ CET ಸ್ಟೂಡೆಂಟ್ಸು 13ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗೋದಕ್ಕೆ. ಯಾಕೆಂದರೆ ಚಾಯ್ಸ್ 2 ಕೊಟ್ಟಾರಲ್ಲ, ಆಲ್ರೆಡಿ ಫೀಸ್ ಕಟ್ಟಿರ್ತೀರ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಚಾಯ್ಸ್ 3 ಕೊಟ್ಟವರು ಆಲ್ರೆಡಿ 1 ಲಕ್ಷ ಕಟ್ಟಿದ್ದೀರಾ ನೀವು, 10,000 ಏನೋ ಕಟ್ಟಿರ್ತೀರ ನೀವು. ಸೊ ಉಳಿದಿರೋಂಥ ಫೀಸು ಕಟ್ಟಬೇಕಾಗತ್ತೆ ಅಷ್ಟೇ. ಇನ್ನು ಉಳಿದಂತೆ ಮೆಡಿಕಲ್, ಡೆಂಟಲ್, ಆಯುಷ್ ಅವರು ಏನು ಮಾಡೋ ಹಾಗಿಲ್ಲ. MCC ನೋಟಿಫಿಕೇಷನ್ಗೆ, KEA ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ರೆ ಸಾಕು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ರಿಸಲ್ಟ್ಸ್. ಥ್ಯಾಂಕ್ ಯು.